ಇವತ್ತಿನ ರೆಸಿಪಿ ದಿಢೀರನೇ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಜಸ್ಟ್ 5 ನಿಮಿಷ ಸಾಕು ಈ ತಿಂಡಿ ಮಾಡಲಿಕ್ಕೆ. ನೋಡೋಕ್ಕೆ ಪರೋಟ ಥರ ಕಾಣೋದ್ರಿಂದ ಪರೋಟ ಅಂತನಾದ್ರೂ ಕರಿಬೋದು, ಅಥವಾ ತುಂಬಾ ಸಾಫ್ಟಾಗಿ ಮೆದುವಾಗಿ ಬರೋದ್ರಿಂದ ದೋಸೆ ಅಂತನಾದರೂ ಕರಿಬೋದು. ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ದರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಕಪ್ನಷ್ಟು ಮೈದಾ ಹಿಟ್ಟು, ಅದಕ್ಕೆ 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಸ್ವಲ್ಪ ಅಂದರೆ 1-2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಪೂರ ಮೊಟ್ಟೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಮತ್ತು 3/4 ಕಪ್ನಷ್ಟು ಹಾಲನ್ನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯೂಟ್ಯೂಬ್ನಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿರುವಂಥ ಒಂದು ರೆಸಿಪಿ ಇದು. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಕೂಡ ತಿಳ್ಕೊಳ್ಳಿ ಅಂತ ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೆಸಿಪಿನ ಹಾಲು ಮತ್ತು ಮೊಟ್ಟೆ ಹಾಕ್ತಿರಾ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅನ್ನೋದಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಸ್ವಲ್ಪ ಈ ರೀತಿ ಆದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೋತಾ ಗಂಟೆಲ್ಲ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಹಿಟ್ಟು ಮತ್ತು ನೀರಿರೋದ್ರಿಂದ ಗಂಟು ಆಗೋದು ಸಹಜನೇ. ಆದರೆ ಹಿಟ್ಟನ್ನು ನಾದ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಬೇಗ ಕಲಿಸೋದು ಈಸಿ ಅನಿಸುತ್ತೆ. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿರೋ ರೆಸಿಪಿ ಅನಿಸುತ್ತೆ. ಯಾಕಂದರೆ ನಾವು ಕೂಡ ಕಾಲೇಜಲ್ಲಿ ಇರಬೇಕಾದ್ರೆ ಹಿಟ್ಟು ಉಪ್ಪು ನೀರನ್ನ ಮಿಕ್ಸ್ ಮಾಡ್ಕೊಬಿಟ್ಟು ಪಟಾಪಟ್ ಅಂತ ದೋಸೆ ಮಾಡಿಕೊಂಡು ತಿನ್ಕೊಂಡು ಕಾಲೇಜಿಗೆ ಹೋಗಿಬಿಡ್ತಿದ್ವಿ. ಆದರೆ ಅದಕ್ಕೆ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಡಿಲಿಷಿಯಸ್ ಆಗಿ ಮಾಡಿಕೊಂಡು ತಿಂತಾ ಇರೋದಷ್ಟೇ. ಹಾಗಾಗಿ ನೀವು ಯಾವಾಗಲೇ ದಿಢೀರಾಗಿ ಮಾಡಬೇಕು ಅಂದಾಗ ಈ ರೀತಿಯಾಗಿ ಮಾಡ್ಕೋಬೋದು. ಮೈದಾ ಹಿಟ್ಟನ್ನೇ ಹಾಕಬೇಕಾ ಅನ್ನೋದಿದ್ರೆ ಡೆಫಿನೆಟ್ಲಿ ಇಲ್ಲ. ನೀವು ಗೋಧಿ ಹಿಟ್ಟನ್ನ ಕೂಡ ಹಾಕೋಬೋದು, ಅಥವಾ ಗೋಧಿ ಹಿಟ್ಟು ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಹಾಕೋಬೋದು. ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅಂದರೆ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಈ ರೆಸಿಪಿನಲ್ಲಿ ಯಾವುದು ಬೇಕಾದರೂ ನೀವು ಚೇಂಜಸ್ ಮಾಡ್ಕೋಬೋದು. ಸೊ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ದೋಸೆ ಹಿಟ್ಟಿನ ಥರ ಸ್ವಲ್ಪ ದಪ್ಪ ಕೂಡ ಇರಬಾರ್ದು, ನೀರಿನ ಥರ ತೆಳು ಕೂಡ ಇರಬಾರ್ದು. ಅದ್ರ ಮಧ್ಯದಲ್ಲಿ ಆ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬಾ ಪರ್ಫೆಕ್ಟಾಗಿ ಆಗುತ್ತೆ. ಇಲ್ಲಿ ನಾನು ಸ್ಟವ್ನ ಪೂರ ಲೋ ಫ್ಲೇಮ್ನಲ್ಲಿಟ್ಟು 1-2 ಡ್ರಾಪ್ನ ಎಣ್ಣೆ ಹಾಕಿಬಿಟ್ಟು ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆನಲ್ಲಿ ಒರೆಸ್ಕೋತಾ ಇದ್ದೀನಿ. ದೋಸೆ ತುಂಬಾ ಸಾಫ್ಟಾಗಿ ಬರೋದ್ರಿಂದ ನಾವು ಮಗ್ಚಿ ಹಾಕಬೇಕಾದ್ರೆ ಅಂದರೆ ತಿರುಗಿಸಿ ಹಾಕಬೇಕಾದ್ರೆ ಅದು ಹರಿದೋಗ್ಬಾರ್ದು ಅಂತ ಹೇಳಿ ಹೀಗೆ ಮಾಡ್ತಾ ಇರೋದು. ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ನೀವು ಹಾಕಿದ ತಕ್ಷಣ ಬೆಂದೋಗಿಬಿಡತ್ತೆ. ಈ ರೀತಿಯಾಗಿ ಹರಡ್ಕೊಳ್ಳಿಕ್ಕಾಗೋದಿಲ್ಲ. ಈ ರೀತಿಯಾಗಿ ಹರಡ್ಕೊಂಡು ನಂತರನೇ ನೀವು ಫ್ಲೇಮ್ನ ಹೈ ಫ್ಲೇಮ್ನಲ್ಲಿ ಇಡಬೇಕು, ಅಂದರೆ ಜಾಸ್ತಿ ಇಡಬೇಕು. ಮತ್ತು 1-2-3 ನಿಮಿಷ ಬೆಂದ ನಂತರನೇ ನೀವು ಇದನ್ನು ತಿರುಗಿಸ್ಕೋಬೇಕು. ನೋಡಿ, ಇಲ್ಲಿ ಎಣ್ಣೆ ಹಾಕಿರೋದ್ರಿಂದ ಇಷ್ಟು ಈಸಿಯಾಗಿ ಎದ್ದು ಬರ್ತಿದೆ. ನೀವು ಎಣ್ಣೆ ಹಾಕ್ತಿಲ್ಲದೆ ಹೋದರೆ ಇಷ್ಟು ಈಸಿಯಾಗಿ ಬರೋದಿಲ್ಲ ಅದು. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೀವು ಸ್ಟಾರ್ಟಿಂಗ್ ತವ ಮೇಲೆ. ಇದು ತುಂಬಾ ಮೆದು ಇರೋದ್ರಿಂದ ಸ್ವಲ್ಪ ಹುಷಾರಾಗಿಯೇ ತಿರುಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಫ್ಲಿಪ್ ಮಾಡಿದ ಮೇಲೆ ಕೂಡ ಈ ಸೈಡ್ನ ಕೂಡ ಚೆಂದಾಗಿ ಬೆಂದ ನಂತರ ಫ್ಲಿಪ್ ಮಾಡ್ಕೊಳ್ಳಿ. ಪದೇ ತಿರುಗಿಸ್ತಾ ಇರಬೇಡಿ. ಒಂದು ಸೈಡ್ ನೀಟಾಗಿ ಬೇಯೋವರೆಗೂ ಬಿಟ್ಬಿಡಿ. ನೀವು ಮೊದಲನೇ ದೋಸೆ ಮಾಡ್ಕೋಬೇಕಾದ್ರೆ ಈಸಿಯಾಗಿ ಮಾಡ್ಕೋಬೋದು. ಆದರೆ ನೀವು 2ನೇ ದೋಸೆ ಮಾಡೋ ಅಷ್ಟರಲ್ಲಿ ಪ್ಯಾನ್ ಏನಿದೆ ಹೀಟಾಗಿಬಿಟ್ಟಿರತ್ತೆ. ಅದಕ್ಕೆ ಮೇಲೆ ಒಂದು ವಿಡಿಯೋ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ನೀವು ಪ್ಯಾನ್ ಮೇಲೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಬಿಟ್ಟು ಆ ನೀರೆಲ್ಲ ಹೋದ ನಂತರನೇ 1-2 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಮತ್ತೆ ಅದನ್ನು ನೀಟಾಗಿ ಒರೆಸ್ಕೊಂಡ್ರೆ 2ನೇ-3ನೇ ದೋಸೆ ಹಾಕುವಾಗ ಪ್ಯಾನು ರೆಡಿ ಆಗಿಬಿಡುತ್ತೆ. ನೀವು ಇದೇ ರೀತಿಯಾಗಿ ಚೆಂದ 2 ಸೈಡ್ ಕೂಡ ತಿರುಗಿಸ್ಕೊತ ಬೇಯಿಸ್ಕೊಳ್ಳಿ. ಹಿಟ್ಟು ಮಾಡೋದಕ್ಕೆ ಕೂಡ ಟೈಮ್ ಹಿಡಿಯೋದಿಲ್ಲ, ಮತ್ತು ನೀವು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಕೂಡ ತುಂಬ ಟೈಮ್ ಹಿಡಿಯೋದಿಲ್ಲ. ತುಂಬಾ ಫಟಾಫಟ್ ಅಂತ ಮಾಡ್ಬೋದು. ಮತ್ತು ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ಯಾವುದೇ ಖಾರವಾದಂತಹ ಸೈಡ್ ಡಿಶ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಗ್ರೇವಿ ಆಗಲಿ, ಪಲ್ಯ ಆಗಲಿ, ಚಟ್ನಿ ಆಗಲಿ ಸ್ವಲ್ಪ ಖಾರ ಇದ್ದಷ್ಟು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಯಾಕೆ ಅಂದರೆ ನಾವು ಹಾಲು ಹಾಕಿರೋದ್ರಿಂದ ಆ ಸ್ವೀಟ್ನೆಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಸೈಡ್ ಡಿಶ್ ಏನಿದೆ, ಪಲ್ಯ ಆಗಲಿ ಗೊಜ್ಜಾಗಲಿ ಯಾವುದಾದ್ರೂ ಸೈಡ್ ಡಿಶ್ ಏನಿದೆ ಅದು ಸ್ವಲ್ಪ ಖಾರ ಇದ್ದರೆ ಅದು ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ದೋಸೆ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.